ಕ್ಲಿಯರ್? ಸಿ ಫೋಟೋಸಿಂಥಸಿಸ್ ಅನ್ನುವಂಥದ್ದು, ದಿಸ್ ಈಸ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಅನ್ನುವಂಥದ್ದು ಏನಂದರೆ, ಇಟ್ ಈಸ್ ನಾಟ್ ಅ ಸಿಂಗಲ್ ಸ್ಟೆಪ್ ರಿಯಾಕ್ಷನ್. ಫೋಟೋಸಿಂಥಸಿಸ್ ಈಸ್ ನಾಟ್ ಅ ಸಿಂಗಲ್ ಸ್ಟೆಪ್ ರಿಯಾಕ್ಷನ್. ಇದರಲ್ಲಿ ಎರಡು ರಿಯಾಕ್ಷನ್ಸ್ಗಳು ನಡೀತವೆ. ಯಾವುವು ಎರಡು ರಿಯಾಕ್ಷನ್ಸು ಫೋಟೋಸಿಂಥಸಿಸ್ದಲ್ಲಿ ಅಂದರೆ, ಮೊದಲನೇದು ಯಾವುದನ್ನು ನೋಡ್ತೀವಿ ನಾವು, ಲೈಟ್ ರಿಯಾಕ್ಷನ್. ಒನ್ ಈಸ್ ಲೈಟ್ ರಿಯಾಕ್ಷನ್. ಇನ್ನೊಂದು ಯಾವ್ದು ನೋಡ್ತೀವಿ ನಾವು, ಡಾರ್ಕ್ ರಿಯಾಕ್ಷನ್. Both light reaction and dark reaction togetherly called as photosynthesis. Photosynthesis is not a single step reaction. It is a two-step reaction. One is called as a light reaction, another one is called as dark reaction. Light reaction is also called as photochemical reaction. ಇದಕ್ಕೆ ಇನ್ನೂ ಒಂದು ಹೆಸರಿಂದ ಏನಂತ ಕರಿತೀವಿ ಅಂದರೆ ಫೋಟೋಕೆಮಿಕಲ್ ರಿಯಾಕ್ಷನ್. ಲೈಟ್ ರಿಯಾಕ್ಷನ್ಗೆ ಇನ್ನೂ ಒಂದು ಹೆಸರಿದು. ಡಾರ್ಕ್ ರಿಯಾಕ್ಷನ್ಗೆ ಇನ್ನೂ ಒಂದು ಹೆಸರು ಏನು? ವಾಟ್ ಈಸ್ ದ ಅನದರ್ ನೇಮ್ ಆಫ್ ಡಾರ್ಕ್ ರಿಯಾಕ್ಷನ್? ದಟ್ ಈಸ್ ಕಾಲ್ಡ್ ಆಸ್ ಕಾರ್ಬನ್ ರಿಯಾಕ್ಷನ್. ಇದಕ್ಕೆ ಇನ್ನೂ ಒಂದು ಹೆಸರು ಏನು? ಕಾರ್ಬನ್ ರಿಯಾಕ್ಷನ್. ಸಿ ಯಾಕೆ ಇದನ್ನು ನಾವು ಅಂದರೆ ಲೈಟ್ ರಿಯಾಕ್ಷನನ್ನು ಯಾಕೆ ನಾವು ಫೋಟೋಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ? Here photochemical itself having two important terms. One is called as photo. Photo means light. ಒಂದು ಫೋಟೋ ಅನ್ನುವಂಥ ಪದ ಇದೆ. ಇನ್ನೊಂದು ಕೆಮಿಕಲ್. ಇದರಲ್ಲಿ ಏನು ಸಿಂಥಸಿಸ್ ಆಗುತ್ತೆ? ಕೆಮಿಕಲ್ ಎನರ್ಜಿ ಸಿಂಥಸಿಸ್ ಆಗುತ್ತೆ. ಕೆಮಿಕಲ್ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ. ಯಾವುದು ಕೆಮಿಕಲ್ ಎನರ್ಜಿ ಅಂದರೆ, ಲೈಟ್ ಇದ್ದಾಗ ಕೆಮಿಕಲ್ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ. ಆ ಒಂದು ಪ್ರಕ್ರಿಯೆನೇ ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಕೆಮಿಕಲ್ ಎನರ್ಜಿ ಈಸ್ ಸಿಂಥಸೈಸ್ಡ್. ಯಾವ ಒಂದು ಕೆಮಿಕಲ್ ಎನರ್ಜಿ ಸಿಂಥಸಿಸ್ ಆಗುತ್ತೆ? ಡ್ಯೂರಿಂಗ್ ದ ಲೈಟ್, ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್ ಕೆಮಿಕಲ್ ಎನರ್ಜಿ ಈಸ್ ಪ್ರೊಡ್ಯೂಸ್ಡ್. ಟೂ high energy chemical intermediates are produced. Those two high energy intermediate chemical products are called as ATP and NADPH or NADPH2. ATP ಮತ್ತು NADPH2ಗಳು ಲೈಟ್ ಇದ್ದಾಗ ಸಿಂಥಸಿಸ್ ಆಗುವಂಥ ಒಂದು ಪ್ರಕ್ರಿಯೆನ ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ. ಬೆಳಕಿದ್ದಾಗ ಒಂದು ರಾಸಾಯನಿಕವಾಗಿ ಅಥವಾ ರಾಸಾಯನಿಕಗಳು ಪ್ರೊಡಕ್ಷನ್ ಉತ್ಪಾದನೆ ಆಗೋದನ್ನು